ಪರಮೇಶ್ವರ ಡಿಸಿಎಂ ಹುದ್ದೆ ಕೇವಲ ನಾಮಕಾವಸ್ಥೆಗ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಕೇವಲ ತೋರಿಕೆಗಷ್ಟೇ ಒಂದು ಡಿಸಿಎಂ ಪಟ್ಟವನ್ನ ಕೊಟ್ರ ಡಿಕೆ ಸರ್ಕಾರದಲ್ಲಿ ಪರಂಗೆ ಯಾವುದೇ ಅಧಿಕಾರ ಇಲ್ವಾ? ಹಾಗಾದ್ರೆ ಸರ್ಕಾರದ ಜಾಹೀರಾತುಗಳಲ್ಲಿ ಪರಂ ಫೋಟೋಗೆ ಕೊಕ್ ಹಾಕಲಾಗಿದೆ. ಸರ್ಕಾರದ ಜಾಹೀರಾತುಗಳಿಂದಲೇ ಗೊತ್ತಾಗ್ತಾ ಇದೆ ಡಿಸಿಎಂ ವ್ಯತ್ಯಾಸ ಏನು ಅಂತ. ಡಿಕೆಶಿ ಮತ್ತು ಪರಮೇಶ್ವರ್ ನಡುವೆ ಡಿಸಿಎಂ ಹುದ್ದೆಯ ವ್ಯತ್ಯಾಸ ಸಾಕಷ್ಟಿದೆ. ಇದನ್ನು ಗಮನಿಸ್ತಾ ಹೋದ್ರೆ ಡಿಕೆಶಿ ಡಿಸಿಎಂ ಆಗಿದ್ದಾಗ ಎಲ್ಲಾ ಜಾಹೀರಾತುಗಳಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರ ಫೋಟೋ ರಾರಾಜಿಸ್ತಾ ಇತ್ತು. ಅದೇ ಡಿಕೆಶಿ ಈಗ ಸಿಎಂ ಆಗಿದ್ದಾರೆ, ಡಿಸಿಎಂ ಪರ ಫೋಟೋ ಯಾವುದೇ ರೀತಿಯ ಫೋಟೋಗಳು ಕೂಡ ಕಾಣಿಸ್ತಾ ಇಲ್ಲ. ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯತ್ಯಾಸ ಇದೆ ಅಂತ. ಏನು ಈಗ ಪೋಸ್ಟರ್ಗಳನ್ನ ಗಮನಿಸ್ತಾ ಇದ್ದೀರಾ, ಒಂದು ಕಡೆ ಸಿದ್ದರಾಮಯ್ಯ ಅವರ ಫೋಟೋ ಇದೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಫೋಟೋ ಇದೆ. ಇದು ಯಾವಾಗಿನ ಫೋಟೋ ಅಂತ ಅಂದ್ರೆ ಈ ಒಂದು ಶಕ್ತಿ ಯೋಜನೆ ಬಿಡುಗಡೆ ಆದಂತಹ ಸಂದರ್ಭದ ಅಂದ್ರೆ ಸಿದ್ದರಾಮಯ್ಯ ಅವರ ಆಡಳಿತ ಇದ್ದಂತಹ ಸಂದರ್ಭದಲ್ಲಿ ಡಿಸಿಎಂ ಹುದ್ದೆಯನ್ನ ಡಿಕೆ ಶಿವಕುಮಾರ್ ಅವರು ನಿಭಾಯಿಸ್ತಾ ಇದ್ರು. ಆ ಒಂದು ಸಂದರ್ಭದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಡಿಸಿಎಂ ಆಗಿದ್ದಂತಹ ಡಿಕೆ ಶಿವಕುಮಾರ್ ಅವರ ಫೋಟೋ ಎಲ್ಲ ಕಡೆಯೂ ರಾರಾಜಿಸ್ತಾ ಇತ್ತು. ಯಾವುದೇ ಒಂದು ಜಾಹೀರಾತು ನೀಡಿದ್ರು ಕೂಡ ಡಿಕೆ ಶಿವಕುಮಾರ್ ಅವರ ಫೋಟೋ ಕಂಪಲ್ಸರಿ ಆಗಿತ್ತು. ಆದ್ರೆ ಈಗ ಸಿಎಂ ಹುದ್ದೆ ಏರಿದ್ದಾರೆ ಡಿಕೆ ಶಿವಕುಮಾರ್ ಅವರು, ಇನ್ನು ಡಿಸಿಎಂ ಆಗಿ ಪರಮೇಶ್ವರ್ ಅವರಿದ್ದಾರೆ. ಆದ್ರೆ ಹೆಸರಿಗಷ್ಟೇ ಪರಮೇಶ್ವರ್ ಡಿಸಿಎಂ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಮತ್ತೊಂದು ಏನು ನೀವು ಒಂದು ಪೋಸ್ಟರ್ನ ಗಮನಿಸ್ತಾ ಇದ್ದೀರಾ, ಆ ಒಂದು ಪೋಸ್ಟರ್ ನಲ್ಲಿ ಡಿಸಿಎಂ ಹೆಸರಲ್ಲ, ಫೋಟೋನು ಕೂಡ ಇಲ್ಲ. ಅಲ್ಲಿ ಕೇವಲ ಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರ ಫೋಟೋ ಮಾತ್ರ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸದ್ಯಕ್ಕೆ ಡಿಕೆ ಸರ್ಕಾರದಲ್ಲಿ ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯ ವಿಚಾರ ಬಹಳ ಸದ್ದು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಹೆಸರಿಗಷ್ಟೇ ಒಂದು ಡಿಸಿಎಂ ಪಟ್ಟವನ್ನ ಪರಮೇಶ್ವರ್ ಅವರಿಗೆ ನೀಡಿದ್ರ ಎಂಬ ವಿಚಾರ ಕೂಡ ಚರ್ಚೆಗೆ ಗ್ರಾಸ ಆಗಿದೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್? ಸಾಹಿತ್ಯ ನೋಡಿ, ಯಾವಾಗ ಡಿ ಕೆ ಶಿವಕುಮಾರ್ ಅವರು ಡಿಸಿಎಂ ಆಗಿದ್ರು ಆ ಸಂದರ್ಭದಲ್ಲಿ ಎಲ್ಲೆಲ್ಲಿ ಸಿದ್ದರಾಮಯ್ಯನವರ ಫೋಟೋಗಳಿರ್ತಿತ್ತು ಅಲ್ಲಲ್ಲಿ ಡಿ ಕೆ ಶಿವಕುಮಾರ್ ಅವರ ಫೋಟೋಗಳು ಕೂಡ ಕಾಣೋದಕ್ಕೆ ಸಿಗ್ತಾ ಇತ್ತು. ಅಂದರೆ ಡಿಸಿಎಂ ಹುದ್ದೆಗೆ ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಂತಹ ಒಂದು ಗೌರವ ಆ ಮಟ್ಟಿಗಿತ್ತು ಡಿ ಕೆ ಶಿವಕುಮಾರ್ ಅವರು ಇದ್ದಂತಹ ಸಂದರ್ಭದಲ್ಲಿ. ನೋಡಿ, ಯಾವಾಗ ಸಿದ್ದರಾಮಯ್ಯನವರು ರಾಜೀನಾಮೆ ಸಲ್ಲಿಕೆ ಮಾಡಿದ್ರು ತಮ್ಮ ಸಿಎಂ ಸ್ಥಾನಕ್ಕೆ, ದೆಹಲಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಕರೆದುಕೊಂಡು ಹೋಗಿದ್ರು. ಆಗಲೇ ಎಲ್ರಿಗೂ ಒಂದು ವಿಚಾರ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿತ್ತು. ದಲಿತ ಕಾರ್ಡನ್ನ ಪ್ಲೇ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗ್ತಾ ಇದ್ದಾರೆ, ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಸಿಎಂ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ತೀವ್ರ ಚರ್ಚೆಗೆ ಕಾರಣ ಆಯಿತು. ಇನ್ನು ಈವನ್ನು ನಾವು ನೋಡಿದಾಗ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು, ಅದೇ ಅಲ್ಲದೆ ಕಾಂಗ್ರೆಸ್ನ ಅನೇಕ ನಾಯಕರು ಕೂಡ ಈ ಹಿಂದೆ ಹೇಳಿದ್ರು, ಕರ್ನಾಟಕ ರಾಜ್ಯದಲ್ಲಿ ಡಿಸಿಎಂ ಏನು ದಲಿತ ಸಿಎಂ ಅನ್ನು ಕೊಡುವಂತಹ ಪಕ್ಷಗಳು ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಅನ್ನೋ ಹೇಳಿಕೆ ಕೂಡ ಕೊಟ್ಟಿದ್ರು. ಆದರೆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಹಾಗೂ ದಲಿತ ಸಮುದಾಯವನ್ನು ಸಮಾಧಾನ ಮಾಡೋದಕ್ಕೆ ಮಾತ್ರ ಡಿಸಿಎಂ ಹುದ್ದೆಯನ್ನು ಕೊಡಲಾಯಿತು. ಆದರೆ ಅದಾದ ನಂತರದಲ್ಲಿ ಅವರನ್ನು ನಡೆಸ್ಕೊಳ್ತಾ ಇರುವಂತಹ ರೀತಿ, ಇದೆಲ್ಲವನ್ನೂ ಕೂಡ ನೋಡಿದ್ರೆ ಯಾವ ರೀತಿಯಾಗಿ ಸಾಂವಿಧಾನಿಕವಾಗಿ ಈ ಡಿಸಿಎಂ ಸ್ಥಾನಕ್ಕೆ ಮಾನ್ಯತೆ ಇಲ್ಲ, ಅದೇ ರೀತಿಯಾಗಿ ಈಗ ಡಿಸಿಎಂ ಸ್ಥಾನಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಮಾನ್ಯತೆ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ವಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಡಿಸಿಎಂ ಹುದ್ದೆಗೆ ಯಾವುದೇ ಮಾನ್ಯತೆ, ಗೌರವ ಇಲ್ವಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಜೊತೆಗೆ ಒಬ್ಬ ದಲಿತ ನಾಯಕನನ್ನು ಯಾವ ರೀತಿಯಾಗಿ ನಡೆಸ್ಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಎದುರಾಗ್ತಾ ಇರುವಂಥದ್ದು. ಯಾಕಂದರೆ ಸರ್ಕಾರಿ ಜಾಹೀರಾತುಗಳನ್ನು ನೋಡಿದಾಗ ಆ ಜಾಹೀರಾತುಗಳಲ್ಲಿ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಫೋಟೋ ಯಾವ ರೀತಿಯಾಗಿ ಇತ್ತು, ಪ್ರತಿಯೊಂದು ಜಾಹೀರಾತುಗಳಲ್ಲಿ, ಪ್ರತಿಯೊಂದು ಬ್ಯಾನರು, ಫ್ಲೆಕ್ಸ್ಗಳಲ್ಲಿ ಯಾವ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರ ಫೋಟೋ ರಾರಾಜಿಸ್ತಾ ಇತ್ತು, ಆ ರೀತಿ ಎಲ್ಲೂ ಕೂಡ ಪರಮೇಶ್ವರ್ ಅವರ ಫೋಟೋ ಆಗಲಿ ಅಥವಾ ಪರಮೇಶ್ವರ್ ಅವರ ಹೆಸರಾಗಲಿ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಅಂದರೆ ಯಾವ ರೀತಿಯಾಗಿ ಸಾಂವಿಧಾನಿಕವಾಗಿ ಮಾನ್ಯತೆ ಇಲ್ಲದೇ ಇರುವಂತಹ ಒಂದು ಹುದ್ದೆ ಡಿಸಿಎಂ ಹುದ್ದೆ, ಅದೇ ರೀತಿಯಾಗಿ ಕಾಂಗ್ರೆಸ್ನ ಸರ್ಕಾರದಲ್ಲಿ ಡಿಸಿಎಂ ಸ್ಥಾನಕ್ಕೆ, ಅದರಲ್ಲೂ ಪರಮೇಶ್ವರ್ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸರಿಯಾಗಿ ನಡೆಸ್ಕೊಳ್ಳಲಾಗ್ತಾ ಇಲ್ಲ, ಆ ರೀತಿ ಗೌರವವನ್ನು ಕೊಟ್ಟು ನಡೆಸ್ಕೊಳ್ಳಲಾಗ್ತಾ ಇಲ್ಲ ಅಂತ ಫೋಟೋ ಸಮೇತವಾಗಿ, ಜೊತೆಗೆ ಸ್ಕ್ರೀನ್ಶಾಟ್ ಸಮೇತವಾಗಿ, ಆ ಜಾಹೀರಾತುಗಳ ಸಮೇತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಹೀಗಾಗಿ ಇದು ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಅದರ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಕೂಡ ಇದೆ. ಇದನ್ನು ಕಾಂಗ್ರೆಸ್ಸು ಯಾವ ರೀತಿಯಾಗಿ ಈ ಡ್ಯಾಮೇಜನ್ನು ಕಂಟ್ರೋಲ್ ಮಾಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ.